ಇನ್ನೇನ್ ಮಾಡೋದಿಲ್ಲ. ಪ್ರತಿಯೊಂದು ಮಗುಗೂ ಪ್ರತಿಯೊಂದು ಸಹಕಾರನೂ ಕೊಡಬೇಕು ಅಂತ ಹೇಳಿ ಸರ್ಕಾರಿ ನಿಯಮನೇ ಇದೆ. ಅಂಥದ್ರಲ್ಲಿ ಯಾಕೆ ಸೇರಿಸ್ತೀರಿ ಗೌರ್ಮೆಂಟ್ ಇದಕ್ಕೆ ಪ್ರೈವೇಟ್ಗೆ ಸೇರಿಸಿ ಗೌರ್ಮೆಂಟ್ ಸ್ಕೂಲ್ಗೆ ಏನೇನು ಕನ್ವೆಂಟ್ ಬೇಕು ಕೇಳಿ ಇಂಥದ್ದು ಬೇಕು ಅಂತ ಆಗಿ ಇದು ಊಟ ತಿಂಡಿ ಚೆನ್ನಾಗಿ ಮಾಡಿಸ್ಬೇಕಾ. ಈಗ ಆಯ್ತು ಬಿಸಿ ಊಟ ಇದು ಕೊಡ್ತಾರೆ, ಬೆಳಿಗ್ಗೆ ಮಾರ್ಕ್ಸ್ ಹಾಕೋಬೇಕು, ಮಧ್ಯಾಹ್ನ ತಿಂದು ಮುಖ ಪುಟ್ಟಿ ಕೊಡ್ತು ಇದು ಸೇರಿಸ್ಕೊಂಡು ಊಟ ಮಾಡ್ತಾರೆ. ದಯವಿಟ್ಟು ಏನು 500,000 ಕೊಟ್ಟಿರೋದು ಒಳ್ಳೆ ಕೆಲಸ ಕೊಟ್ಟಿದ್ದೀನಿ. ಮುಂದೆ ಏನೇ ಕಮೆಂಟ್ ಇರುವೆ ಆ ಒಕ್ಕಾರ ಫೋನ್ ಮಾಡಿದೆ ಕೊಡಲ್ಲ ಬಿಡಿ. ತುಂಬ ಜನ ಇದ್ದಾರೆ. ಹಾಗಾಗಿ ದಯವಿಟ್ಟು ನಾನು ಎಲ್ಲೂ ಮಾತಾಡೋ ಅಭ್ಯಾಸ ಇಲ್ಲ, ಇದೇ ಫಸ್ಟ್ ಮಾತಾಡ್ತೀನಿ ಅಂದ್ಕೊಂಡಿದ್ದೀನಿ. ನಾನು ಇದೇ ಸ್ಕೂಲಲ್ಲಿ ಇದೇ ಬಿಲ್ಡಿಂಗಲ್ಲಿ ಓದೋರು. ಈಗ ಭೂನಹಳ್ಳಿ ಸ್ಕೂಲಲ್ಲಿ ಓದಿ ಆಮೇಲೆ ಹಾಸನದಲ್ಲಿ ಓದೋದು. ನಾನು ಹೇಳೋದೇನು ಅಂದರೆ ಈ ಸ್ಕೂಲ್ನ ಅಭಿವೃದ್ಧಿಗೆ ಈ ಎಲ್ಲ ಪೋಷಕರು ಕೈ ಜೋಡಿಸ್ಬೇಕು. ಅವಾಗ ಮಾತ್ರ ಒಂದು ಸ್ಕೂಲ್ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಹಾಗೆ ನೋಡಿ ಒಳ್ಳೆ ಸಂಗತಿ ಇಂಥವ್ರನ್ನ ಬಳಸ್ಕೊಳ್ಳಿ, ಕಾರ್ಯಕ್ರಮ ಮಾಡಿ, ಏನಾಗಲ್ಲ. ಆಮೇಲೆ ಈ ಊರಲ್ಲಿ ಸುಶೀಲಮ್ಮನ ಕೇಳಬೇಕು, ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಸ್ಕೂಲ್ನ ಯಾವಾಗ ಮಾಡಿದ್ರು ಗೊತ್ತಿಲ್ಲ, ಸ್ಕೂಲ್ ಏನೋ ಪದವೇ ಇಲ್ಲ ಅಂಥದ್ದೊಂದು ಸ್ಕೂಲ್ನೇ ಮಾಡ್ತಾ ಇದ್ದಾರೆ ಅಂದರೆ ನೀವು ಎಷ್ಟು ಸಡಗರದಿಂದ ಇರಬೇಕು. ನನ್ನಲ್ಲಿ ಪೇರೆಂಟ್ಸ್ ಮಾತ್ರ ಬಂದಿದ್ದಾರೆ, ಈ ಮಕ್ಕಳ ಪೇರೆಂಟ್ಸ್ ಬಂದಿರ್ಬೋದು. ಬಟ್ ಈ ಶಾಲೆ ಬರೀ ನನಗೂ ಸುಶೀಲಮ್ಮಂದು ಅಲ್ಲ ಅಥವಾ ನಮ್ಮ ಟೀಚರ್ದೇನಲ್ಲ, ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರದು ಈ ಶಾಲೆಯಲ್ಲಿ ಕಲಿತೀರಿ ಅಂದರೆ ಅದೇನು ಮಾಡ್ತೀರೋ ಗೊತ್ತಿಲ್ಲ. ಈ ಶಾಲೆಯಲ್ಲಿ ಯಾಕೆ ಕಲಿತೀರಿ? ಶಾಲೆಗೋಸ್ಕರ ಸಹಕಾರ ಕೊಡೋದಕ್ಕೆ ನಿಮಗೆ ಈ ಒಂದು ವೇದಿಕೆಯಲ್ಲಿ ತುಂಬಾ ಜನ ಕಾಣಿಸ್ತಾ ಇದ್ದಾರೆ. ಸೊ ಹಿಂದೆಯಿಂದ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ, ಆ ಸಪೋರ್ಟ್ ತಕ್ಕಂಗೆ ನೀವೆಲ್ಲ ಉಪಯೋಗಿಸ್ಕೊಂಡು ಅದರ ಸದುಪಯೋಗ ಪಡ್ಕೊಂಡ್ರೆ ನಮ್ಗೆಲ್ಲರೂ ಯಾರ್ಯಾರು ಅದಕ್ಕೆ ಸಪೋರ್ಟ್ ಮಾಡಿ ದಾನವಾಗಿ ಕೊಟ್ಟಿರುವಂಥದ್ದು ಅಥವಾ ಸಹಾಯ ಮಾಡಿದ್ದಾರೆ ಅವ್ರಿಗೆ ಒಂದು ಸಂತೋಷವಾಗುತ್ತೆ. ಹಾಗೆ ಇನ್ನೂ ಹೆಚ್ಚಿನ ಸಹಕಾರವನ್ನ ಅಥವಾ ಸೌಲಭ್ಯವನ್ನ ಕಲ್ಪಿಸೋದಕ್ಕೆ ಅನುಕೂಲವಾಗುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಗ್ರಾಮದ ಎಲ್ಲರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕಾರ ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ. ಹಾಗೆ ನಾವು ಈ ಕಾರ್ಯಕ್ರಮಕ್ಕೆ ಬರುವುದು ಅನುವು ಮಾಡಿಕೊಟ್ಟಂತಹ ನಮ್ಮ ಡಾಕ್ಟರ್ ಪ್ರಕಾಶ್ ಸರ್, ರೋಟರಿ ಕ್ಲಬ್ ಹಾಸನ ಸದಾ ನಿಮ್ಮ ಶಾಲೆಯೊಂದಿಗೆ ಇರುತ್ತೆ. ಡಾಕ್ಟರ್ನ ನೀವು ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಯಾವುದೇ ರೀತಿ ಸಹಾಯ ಆದರೂ ನಮ್ಮ ರೋಟರಿ ಕ್ಲಬ್ ಇಂದ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನ ಯಾವಾಗ ಬೇಕಾದ್ರೂ ಮಾಡೋದಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ಈಗ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹಿರಿಯ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು, ವೇದಿಕೆ ಬಂದಿರೋರು, ಹಾಗೆ ಎಲ್ಲ ಶಿಕ್ಷಕ ಬಂದಿರೋರು ನಮಸ್ಕರಿಸ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ. ನಿಮಗೆ ಒಂದು ಸರ್ಕಾರಿಯ ಒಂದು ಏನು ಸರ್ವೆ ಪ್ರಕಾರ ಹೇಳೋದಾದ್ರೆ ಇವಾಗಿನ ಭಾರತದ 50% ಹೆಚ್ಚು ಹುದ್ದೆಗಳಲ್ಲಿ, ಉನ್ನತ ಹುದ್ದೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ಮಕ್ಕಳೇ ಇರೋದು. ಇವತ್ತು ನಮ್ಮ ಸಂಖ್ಯೆಯಾಗಿ ಹಾಸನದಲ್ಲಿ ಈಗ ಅವರೇಜ್ ಪ್ರೈವೇಟ್ ಸ್ಕೂಲ್ನ ಫೀಸನ್ನ ಅವರೇಜ್ ಮಾಡಿ ನೋಡೋದಾದ್ರೆ 70,000ದಿಂದ 1,20,000 ರೂಪಾಯಿ ಬೇಕು ಒಂದು ಮಗುವಿಗೆ ಪ್ರತಿ ವರ್ಷಕ್ಕೆ. ಸೊ ಪ್ರತಿ ತಿಂಗಳಿಗೆ 10,000 ರೂಪಾಯಿ. ಒಬ್ಬ ಪೇರೆಂಟ್ಗೆ 2 ಮಕ್ಕಳಿದ್ರೆ 20,000 ರೂಪಾಯಿ ಬೇಕು. ಹಾಸನದಲ್ಲಿ ಅವರೇಜ್ ಸ್ಯಾಲರಿ ಬಂದು 18ರಿಂದ 22,000 ರೂಪಾಯಿ ಇದೆ. ಅವ್ರು ದುಡ್ಡು 25,000 ರೂಪಾಯಿ, 20,000 ರೂಪಾಯಿ ಮಕ್ಕಳಿಗೆ ಕಟ್ಟಿದ್ರೆ ಮನೆ ಬಾಡಿಗೆ ಮಕ್ಕಳ ಜೀವನ ಎಲ್ಲ ಹೇಗೆ ಮಾಡ್ತಾರೆ? ಎರಡನೇದಾಗಿ ಹೇಳ್ಬೇಕಾದ್ರೆ ಸರ್ಕಾರಿ ಶಾಲೆ ಮುಚ್ಚೋದು ಬಹಳ ಸುಲಭ, ಆದ್ರೆ ಒಂದು ಶಾಲೆಯನ್ನ ತೆಗೆದು ಅಷ್ಟು ಈಸಿ ಅಂತ ಕೆಲಸ ಅಲ್ಲ. ಯಾಕೆಂದ್ರೆ ಸರ್ಕಾರಿ ಶಾಲೆಗೆ ಸುಶೀಲಾ ಮೇಡಮ್ ಇದ್ದಾರೆ ನಿಮ್ಮ ಊರಲ್ಲಿ, ಅವರು ಈ ಶಾಲೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಅವ್ರ ಜೊತೆ ನಮ್ಮ ಟೀಚರ್ಗಳು ಇದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಅತಿಥಿ ಗಣ್ಯರು, ನಮಗೆ ಪೊಲೀಸ್ ಇಲಾಖೆ, KAB ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ವತಿಯಿಂದ ಬಂದಿರು, ಹಾಗೂ ನನ್ನ ಇಲಾಖೆಯಿಂದ ಬಂದಿರುವಂಥ ಎಂಬತ್ತ ಹಾಗೂ SMC ಅಧ್ಯಕ್ಷರೇ ಮತ್ತು ಈ ಶಾಲಾ ಸಿಬ್ಬಂದಿ ಸನ್ಮಿತ್ರರು, ನನ್ನ ಪುಟಾಣಿ ಮಕ್ಕಳೇ ಮತ್ತು ಪೋಷಕವರ್ಗದವರಿಗೆ. ನಾನು ಈ ಶಾಲೆ ನೋಡಿದಾಗ ಫಸ್ಟು ನಾನು ಸುಮಾರು ಒಂದು 2-3 ಸಾರಿ ಬಂದಿದ್ದೆ. ಇಲ್ಲಿ ವೇದಿಕೆ ಏನಿರಲ್ಲ, ಇವರಲ್ಲಿ ಇರುವಂಥ ಆಸಕ್ತಿ ನನ್ನ ಪೇರೆಂಟ್ಸ್ಗೆ ಇಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಮುಂದಿನ ಆಗು ಏನು ಅಂತ ನನಗಾಗೂ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಟೀಚರ್ ಇದ್ದಾರೆ,
ಕಲಿಕೆಯಲ್ಲಿ ನುರಿತರಿದ್ದಾರೆ ಮತ್ತೆ ಒಳ್ಳೆ ದಾನಿಗಳಿದ್ದಾರೆ. ಅದರಲ್ಲೂ ನಮ್ಮ ಸುಶೀಲನ್ನ ಒಬ್ಬ ಪೋಷಕರಿದ್ರೆ ಅಥವಾ ಗ್ರಾಮಸ್ಥರ ಮುಖಂಡರಿದ್ರೆ ಯಾವುದೇ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಲ್ಲಿ. ತುಂಬ ಪ್ರತಿ ದಿನ ಎರಡು ದಿವಸ ಪಾಪ ಎಂಟು ತಂದೆ ತಾಯಿಗಳು ಕೇಳ್ತಾರೋ ಮಕ್ಕಳು ಗೊತ್ತಿಲ್ಲ. ಸುಶೀಲಮ್ಮ ಮಾತ್ರ ಬಂದು ಕೇಳ್ತಾ ಇರ್ತಾರೆ, ಸರ್ CCTV ಹಾಕ್ಸಿದ್ದೀನಿ, ಮೋಟ್ರ್ ಇಳಿಸಿದ್ದೀನಿ, ಆ ಟೇಬಲ್ ತರಿಸಿದ್ದೀನಿ. ಈ ಒಂದು ಆಸಕ್ತಿ ಪಾಪ ಅಮ್ಮ ವಯಸ್ಸಾದಂಥ ಅವ್ರು ಭಾಳ ನನ್ನ ಆರೋಗ್ಯ ಹೀಗೆ ಅಂತ ಯೋಚನೆ ಮಾಡಿ ಮಲ್ಲಿರ್ಬೇಕಾಯ್ತು. ನನಗಿಂತ ಹೆಚ್ಚು ಕಾಳಜಿ, ನನ್ನ ಶಿಕ್ಷಕರಿಗಿಂತ ಹೆಚ್ಚು ಕಾಳಜಿ ಆ ಸುಶೀಲಮ್ಮ ಚಪ್ಪಾಳೆ ಬರಲಿ. ಈಗ ನಾವೇನು ವೇದಿಕೆ ಇದ್ದೀವೋ ಇವರೆಲ್ಲನೇ ಕಾರಣೀಭೂತರಾದವರು ಸುಶೀಲಮ್ಮ ಮತ್ತು ನಮ್ಮ ಟೀಚರ್. ತುಂಬ ಟೀಚರು ಸೊಗಸಾಗಿ ಪಾಠವನ್ನು ಮಾಡ್ತಾರೆ. ಇಂಥದನ್ನು ಬಳಸ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಅವ್ರು ಹೇಳಿದಾಗೆ ನಮ್ಮ ಪೇರೆಂಟ್ ಜಾಸ್ತಿ ಇರ್ಬೇಕಾಯ್ತು. ಈ ಊರಲ್ಲಿ ಬರೀ ಈ ಕಡೆ ಮೇಗಳ ವರ್ಗದಲ್ಲಿ ಮಾತ್ರ ಬೇಕಾದ್ರೂ ಫುಲ್ ಆಗೋದು. ಅದರಲ್ಲಿ ಏನು ಮುಂದಿನ ದಿನಗಳಲ್ಲಿ ಇಂತಹ ಅಭಯವನ್ನು ಪಡೆದಂತಹ ಹಾಸನ ಜನರೇ ಭಾಗವಹಿಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಗೆ ಯಾವುದೇ ರೀತಿಯ ಸಹಕಾರ ಬೇಕಾದಲ್ಲಿ ನಾನು ಸಹಕಾರ ಮಾಡ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ. ಹೀಗಾಗಿ ಅವರಿಗೆ ಜೋರಾದ ಚಪ್ಪಾಳೆಯನ್ನ